ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ಶೇಷವಾಗ್ಜಾಡ್ಯಮಲಾಪಹಂತ್ರೀ ನಭಂ ನಭಂ ಸ್ಪಷ್ಟಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ येन विघ्नाः प्रणश्यन्ति सिद्ध्यन्ति च मनोरथाः ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. श्रीगुरुभ्यो नमः हरिः ओಂ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಈ ಹಿಂದೆ ತಿಳಿದಂತೆ ಶ್ರೀಮದಾಚಾರ್ಯರು ಮೋಕ್ಷವನ್ನ ಹೊಂದುವಂತಹ ವ್ಯಕ್ತಿಗಳು. ಪರೋಕ್ಷ ಜ್ಞಾನ ಆಯಿತು, ಪರೋಕ್ಷ ಜ್ಞಾನ ಆದ ಮೇಲೆ ಮಾಡಿದಂತಹ ಎಲ್ಲ ಪಾಪಗಳು, ಮೊದಲು ಮಾಡಿದಂತಹ ಪರೋಕ್ಷ ಜ್ಞಾನಕ್ಕಿಂತ ಮೊದಲು ಮಾಡಿದಂತಹ ಎಲ್ಲ ಪಾಪಗಳು ನಾಶವಾಗಿ ಭಸ್ಮವಾಗಿ ಹೋಗ್ತವೆ. ಪ್ರಾರಬ್ಧ ಕರ್ಮಗಳು, ಪ್ರಾರಬ್ಧ ಕರ್ಮಗಳನ್ನು ಭೋಗಿಸಬೇಕು, ಅಪ್ರಾರಬ್ಧ ಕರ್ಮಗಳು ಭಸ್ಮವಾಗಿ ಹೋಗ್ತವೆ, ಪುಣ್ಯ ಪಾಪಗಳು. ಅಪರೋಕ್ಷ ಜ್ಞಾನ ಆದ ಮೇಲೆ ಮಾಡಿದಂತಹ ಪುಣ್ಯವಾಗಲಿ ಪ್ರಾರಬ್ಧ ಯಾವುದು ಕಾಮ್ಯ ಪುಣ್ಯವಾಗಲಿ ಪಾಪಕರ್ಮವಾಗಲಿ ಅದರ ಲೇಪವಾಗಂಗಿಲ್ಲ ಎಂಬುದಾಗಿ, ತದನಂತರದಲ್ಲಿ ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷ ಆಗ್ತದೆ ಎಂಬುವಂತಹ ವಿಚಾರವನ್ನ ತಿಳಿಸಿ, ಈ ವಿಷಯದೊಳಗೆ ಇದು ಭವಿಷ್ಯತ್ ಪರ್ವವಚನ, ಇದು ಈ ವಿಷಯದೊಳಗೆ ಸೂತ್ರವೂ ಪ್ರಮಾಣವಾಗಿದೆ, ಶ್ರುತಿಗಳೂ ಪ್ರಮಾಣವಾಗಿದೆ ಎಂಬುದನ್ನ ಹಿಂದೆ 129ನೇ ಶ್ಲೋಕದವರೆಗೆ ವಿಚಾರವನ್ನ ತಿಳಿಸಿದರು. ಈಗ 130ನೆಯ ಶ್ಲೋಕ. ಇಲ್ಲಿ ಏನ್ ಹೇಳಿಕೊಂಡಿದ್ದಾರೆ ಅಂತ ಅವತಾರಿಕೆಯನ್ನು ಕೊಡ್ತಾರೆ. ಇದಾನೀಂ ಮುಕ್ತಾನಾಂ ಮುಕ್ತಿ ಪ್ರಕಾರಂ ಮಾಹ. ಈಗ ಈ 130ನೇ ಶ್ಲೋಕದಿಂದ ಮುಕ್ತರಿಗೆ ಮುಕ್ತಿಯಾಗುವಂತಹ ಪ್ರಕಾರ,
ಮುಕ್ತರು, ಮೋಕ್ಷ ಯೋಗ್ಯರು, ಯಾರು ಮೋಕ್ಷಕ್ಕೆ ಹೋಗ್ತಾ ಇದ್ದಾರೋ ಅವರು ಹೇಗೆ ಮೋಕ್ಷಕ್ಕೆ ಹೋಗ್ತಾರೆ, ಅವರ ಮೋಕ್ಷದ ಮುಕ್ತಿಯ ಪ್ರಕಾರ ಹೇಗೆ, ಯಾವ ರೀತಿಯಾಗಿ ಹೋಗ್ತಾರೆ ಎಂಬುದನ್ನ ಈ ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ. 130ನೆಯ ಶ್ಲೋಕ. ಮುಕ್ತಾಸ್ತು ಮಾನುಷಾ ದೇವಾನ್ ಮುಕ್ತಾಸ್ತು ಮಾನುಷಾ ದೇವಾನ್ ದೇವಾ ಇಂದ್ರಂ ಸಶಂಕರಂ ದೇವಾ ಇಂದ್ರಂ ಸಶಂಕರಂ ಸಬ್ರಹ್ಮಾಣಂ ಕ್ರಮೇಣೈವ ಸಬ್ರಹ್ಮಾಣಂ ಕ್ರಮೇಣೈವ ತೇನ ಯಾಂತ್ಯಖಿಲಾ ಹರಿಂ ತೇನ ಯಾಂತ್ಯಖಿಲ ಹರಿಂ. ಮುಕ್ತಾಸ್ತು ಮಾನುಷಾ ದೇವಾನ್ ದೇವಾ ಇಂದ್ರಂ ಸಶಂಕರಂ ಸಬ್ರಹ್ಮಾಣಂ ಕ್ರಮೇಣೈವ ತೇನ ಯಾಂತ್ಯಖಿಲಾ ಹರಿಂ ಎಂಬುದಾಗಿ 130ನೆಯ ಶ್ಲೋಕ. ಪದವಿಭಾಗ. ಮುಕ್ತಾಃ ತು ಮಾನುಷಾಃ ದೇವಾನ್ ದೇವಾಃ ಇಂದ್ರಂ ಸಹ ಶಂಕರಂ ಸಹ ಬ್ರಹ್ಮಾಣಂ ಕ್ರಮೇಣ ಏವ ತೇನ ಯಾಂತಿ ಅಖಿಲಾಃ ಹರಿಂ ಎಂಬುದಾಗಿ ಪದವಿಭಾಗ. ಮೋಕ್ಷಯೋಗ್ಯ ಜೀವರು, ಮುಕ್ತರು, ಮೋಕ್ಷವನ್ನು ಹೊಂದುವಂತಹ ಪ್ರಕಾರವನ್ನ ತಿಳಿಸ್ತಾ ಇದ್ದಾರೆ. ಮೊದಲಿಗೆ ಮುಕ್ತಾಸ್ತು ಮಾನುಷಾ ದೇವಾನ್, ಮುಕ್ತರಾದಂತಂದ್ರೆ ಅಪರೋಕ್ಷ ಜ್ಞಾನ ಆಗಿದೆ, ಮೋಕ್ಷಕ್ಕೆ ಹೋಗಬೇಕಾಗಿದೆ, ಮೋಕ್ಷವನ್ನು ಹೊಂದುವಂತಹ ಸಮಯ ಬಂದಿದೆ, ಮೋಕ್ಷಕ್ಕೆ ಹೋಗಬೇಕಾಗಿದೆ. ಯಾರು? ಮನುಷ್ಯರು, ಮನುಷ್ಯೋತ್ತಮರು. ಇವರು ಹೇಗೆ ಹೋಗ್ತಾರೆ, ಮೋಕ್ಷಕ್ಕೆ ಹೋಗುವಂತಹ ಮಾರ್ಗ ಹೇಗೆ, ಕ್ರಮ ಹೇಗೆ ಅಂತಂದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಮುಕ್ತಾಸ್ತು ಮಾನುಷಾಃ ದೇವಾನ್, ಮುಕ್ತರಾದಂತಹ ಮನುಷ್ಯರು, ಮನುಷ್ಯೋತ್ತಮರು ಅಂತ ಅರ್ಥ. ಯಾಕೆ? ಮನುಷ್ಯ ಮಧ್ಯಮರಿಗಂತೂ ಮೋಕ್ಷ ಇಲ್ಲ, ನಿತ್ಯ ಸಂಸಾರಿಗಳವರು. ಮನುಷ್ಯ ಅಧಮರಿಗೂ ಮೋಕ್ಷ ಇಲ್ಲ, ನರಕ ಅವರಿಗೆ, ಅಂಧಂತಮಸ್ಸು. ಮನುಷ್ಯ ಉತ್ತಮರಿಗೆ ಮಾತ್ರ ಮೋಕ್ಷ ಹೇಳಿದ್ದು. ಹೀಗಾಗಿ ಮಾನುಷಾಃ ಅಂದ್ರೆ ಮನುಷ್ಯೋತ್ತಮರು ಅಂತ ಅರ್ಥ. ಈ ಮನುಷ್ಯೋತ್ತಮರು ಏನ್ ಮಾಡ್ತಾರೆ ಅಂದ್ರೆ ದೇವಾನ್, ಮೊದಲಿಗೆ ದೇವತೆಗಳನ್ನ ಹೊಂತಾರೆ ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಕ್ತಾಸ್ತು ಮಾನುಷಾಃ ದೇವಾನ್, ಮುಕ್ತರಾದಂತಹ ಮನುಷ್ಯೋತ್ತಮರು ದೇವತೆಗಳನ್ನ ಹೊಂತಾರೆ. ಅದು ಹೇಗೆ ಅಂತಂದ್ರೆ ಅದಕ್ಕೆ ಟಿಪ್ಪಣಿಕಾರ ಮತ್ತೊಂದು ಬರೀತಾರೆ, ದೇವತೆಗಳನ್ನ ಹೊಂದುವಂತಹ ಕ್ರಮನೂ ಕೂಡ ಡೈರೆಕ್ಟ್ ಆಗಿ ನೇರವಾಗಿ ದೇವತೆಗಳನ್ನೇ ಹೊಂತಾರೆ ಅಂತ ಅರ್ಥ ಅಲ್ಲ. ಆ ದೇವತೆಗಳಿಗೂ ಕೂಡ ಯಾರ ದ್ವಾರ, ಯಾರ ಮುಖಾಂತರವಾಗಿ ಎಲ್ಲ ದೇವತೆಗಳನ್ನು ಹೋಗಿ ಸೇರ್ತಾರೆ ಅಂದ್ರೆ ಟಿಪ್ಪಣಿಕಾರ ಬರೀತಾರೆ, ಆದೌ ಧರ್ಮಂ ಪ್ರಾಪ್ಯ, ಯಮಧರ್ಮರಾಜನನ್ನ ಹೊಂತಾರೆ. ಯಮಧರ್ಮರಾಜನ ಹೊಂತಾರೆ ಅಂದ ಮಾತ್ರಕ್ಕೆ ನರಕಕ್ಕೆ ಹೋಗ್ತಾರೆ ಅಂತ ಅರ್ಥ ಅಲ್ಲ, ನರಕ ದುಃಖ ಅನುಭವಿಸ್ತಾರೆ ಅಂತ ಅರ್ಥ ಅಲ್ಲ. ಆ ಯಮಧರ್ಮರಾಜನ ಪಟ್ಟಣಕ್ಕೆ ಹೋದವರೆಲ್ಲರೂ ದುಃಖವನ್ನು ಅನುಭವಿಸುವವರು ಅಂತ ಅರ್ಥ ಅಲ್ಲ. ಮೋಕ್ಷಕ್ಕೆ ಹೋಗುವಂತಹ ವ್ಯಕ್ತಿಗಳು ಕೂಡ ಯಮದೇವರ ಮುಖಾಂತರವಾಗಿ ದೇವಾನ್, ದ್ವಾರ ದೇವಾನ್ ಯಾಂತಿ, ದ್ವಾರ ದೇವತೆಗಳು ಅಂತ ಇದ್ದಾರೆ, ಆ ದೇವತೆಗಳನ್ನ ಹೊಂತಾರೆ. ಯಾರು? ಮನುಷ್ಯೋತ್ತಮರು. ಈ ಸುಮ್ನೆ ಶ್ರೀಮದಾಚಾರ್ಯರು ಹೇಳಿದ್ದೇನು, ಮುಕ್ತಾಸ್ತು ಮಾನುಷಾ ದೇವಾನ್ ಅಂತ ಮನುಷ್ಯೋತ್ತಮರು ದೇವತೆಗಳನ್ನು ಹೊಂತಾರೆ ಅಂತ ಇಷ್ಟೇ ಇದ್ದದ್ದು. ಮತ್ ಸುಮ್ನೆ ಟಿಪ್ಪಣಿಕಾರರು ಧರ್ಮಂ ಪ್ರಾಪ್ಯ ತದ್ವಾರ ಅಂತ ಹೇಳ್ತಾ ಇದ್ದಾರೆ ಅಂತ, ಇದು ಹೇಗೆ ತಪ್ಪು ಅಂತ ತಿಳಿದುಕೊಳ್ಳಬಾರದು ಅಂತ ಹೇಳಿ ಟಿಪ್ಪಣಿಕಾರರು ಇದೇ ವಿಷಯದೊಳಗೇನೆ ಇದೇ ಶ್ರೀಮದಾಚಾರ್ಯರ ಒಂದು ಪ್ರಮಾಣವನ್ನೇ ಕೊಡ್ತಾರೆ. ಯಾವ ಶ್ರೀಮದಾಚಾರ್ಯರು ಮನುಷ್ಯೋತ್ತಮರು ದೇವತೆಗಳನ್ನು ಹೊಂತಾರೆ ಅಂತ ಹೇಳಿದ್ದಾರೋ ಇಲ್ಲಿ ಟಿಪ್ಪಣಿಕಾರ ಹೇಳಿದ್ದು ಧರ್ಮದ್ವಾರ, ಯಮಧರ್ಮರಾಜನ ಮುಖಾಂತರವಾಗಿ ಹೊಂತಾರೆ ಅಂತ ಹೇಳಿದ್ದು. ವಿರೋಧವಂತ ಅಂತಂದ್ರೆ ವಿರೋಧ ಬರೋದಿಲ್ಲ. ಯಾಕೆ ಅಂತ ಶ್ರೀಮದಾಚಾರ್ಯರಿಗೂ ಇದೇ ಸಮ್ಮತಿ ಇದೆ, ಇದೇ ಅರ್ಥದಿಂದಲೇನೆ ಈ ರೀತಿಯಾಗಿ ಹೇಳಿದ್ದು. ಅನುವ್ಯಾಖ್ಯಾನದ ಉದಾಹರಣೆಯನ್ನ ಮಾಡ್ತಾರೆ. ವರ್ಣಾಶ್ರಮಾಚಾರ ರಥ ಮನುಷ್ಯಾಃ ಧರ್ಮಂ ಮನುಂಸೋಪಿ ಸಮೇತ್ಯ ಕಾಲೇ ಅಂತ ಅನುವ್ಯಾಖ್ಯಾನದಲ್ಲಿ ಏನ್ ಹೇಳಿದ್ದಾರೆ? ವರ್ಣಾಶ್ರಮಾಚಾರ ರಥಾಃ ಮನುಷ್ಯಾಃ, ಅವರವರ ವರ್ಣಾಶ್ರಮಕ್ಕೆ
ವರ್ಣಾಶ್ರಮದಲ್ಲಿ ರತರಾದವರು, ಬ್ರಾಹ್ಮಣನಾದಂತಹ ವ್ಯಕ್ತಿ ತನಗೆ ವಿಹಿತವಾದಂತಹ ಕರ್ಮದಲ್ಲಿ ರತನಾದವನು, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೀಗೆ ಅವರವರ ಆಶ್ರಮದಲ್ಲಿ ರತರಾದಂತಹ ಮನುಷ್ಯೋತ್ತಮರು ಏನಂತೇನಿದ್ದಾರೋ ಅವರು ಧರ್ಮಂ ಮನುಂ ಸೋಪಿ ಸಮೇತ್ಯ ಕಾಲೇ, ಧರ್ಮನನ್ನ ಮನುವನ್ನ ಸಮೇತ್ಯ ಕಾಲೇ, ಒಂದು ಕಾಲದಲ್ಲಿ ಇವರನ್ನ ಹೊಂದಿ ಮುಂದೆ ದೇವತೆಗಳನ್ನು ಹೊಂತಾರೆ ಅಂತ ಶ್ರೀಮದ್ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ಮುಕ್ತಾಸ್ತು ಮಾನುಷಾಹ ದೇವಾನ್ ಅಂತಂದ್ರೆ ಅಷ್ಟು ಅರ್ಥವನ್ನ ಮಾಡಿಕೊಳ್ಳಬೇಕು ಅಂತ ಟಿಪ್ಪಣಿಕಾರರು ತಿಳಿಸಿಕೊಟ್ರು. ಅಂದ್ರೆ ಮನುಷ್ಯೋತ್ತಮರು ಧರ್ಮದ್ವಾರ ಯಮಧರ್ಮರಾಜನ ಮುಖಾಂತರವಾಗಿ ದ್ವಾರ ದೇವತೆಗಳನ್ನು ಹೊಂತಾರೆ ಅಂತ ಅರ್ಥ. ಮುಂದೆ ಇವ್ರು ಯಾರನ್ನು ಹೊಂತಾರೆ ಅಂತಂದ್ರೆ ದೇವಾಹ, ಮುಂದೆ ಶ್ಲೋಕದಲ್ಲಿದೆ ನೋಡಿ, ಮುಕ್ತಾಸ್ತು ಮಾನುಷ ದೇವಾನ್ ಆದ್ಮೇಲೆ ದೇವಾಹ ಇಂದ್ರಂ, ಎಲ್ಲ ದೇವತೆಗಳು ಕೂಡ ಇಂದ್ರದೇವರನ್ನ ಹೋಗಿ ಸೇರ್ತಾರೆ. ಅಪರೋಕ್ಷ ಜ್ಞಾನ ಆದ ಮೇಲೆ ಮೋಕ್ಷಕ್ಕೆ ಹೋಗುವಾಗ ಇಂದ್ರದೇವರನ್ನ ಸೇರ್ತಾರೆ. ಸಹ ಶಂಕರಂ, ಆ ಇಂದ್ರದೇವರು ಶಂಕರಂ, ರುದ್ರದೇವರನ್ನ, ಶಂಕರ ಶಬ್ದಕ್ಕೆ ರುದ್ರದೇವರು ಅಂತ ಅರ್ಥ. ಅದಕ್ಕೆ ಟಿಪ್ಪಣಿಯಲ್ಲಿ ಬರೀತಾರೆ ಮತ್ತೆ, ಸಹ ಇಂದ್ರದೇವರು ಶಂಕರನನ್ನು ಹೊಂತಾರೆ ಅಂತ ಇದೆ. ಶಂಕರಂ ಎಂಬುದಕ್ಕೆ ಎರಡು ಅರ್ಥವನ್ನ ಮಾಡ್ತಾರೆ ನೋಡ. ರುದ್ರದೇವರು ಅಂತಂದಾಗ ಮೋಕ್ಷ ಮಾರ್ಗಗಳು ಎರಡು, ಒಂದು ಶೇಷ ಮಾರ್ಗ, ಗರುಡ ಮಾರ್ಗ ಅಂತ ಪ್ರಸಿದ್ಧವಾದಂತಹ ಎರಡು ಮಾರ್ಗಗಳು. ಶೇಷ ಮಾರ್ಗ, ಗರುಡ ಮಾರ್ಗ, ಈ ಮೂರು ಜನ ಒಂದೇ ಕಕ್ಷೆದವರು, ಶೇಷ ರುದ್ರ ಗರುಡ, ಗರುಡ ಶೇಷ ರುದ್ರರು. ಆದರೆ ಮಾರ್ಗಗಳು ಇದ್ದದ್ದು ಎರಡು, ಶೇಷ ಮಾರ್ಗ, ಗರುಡ ಮಾರ್ಗ ಅಂತ ಹೇಳಿ. ಅಂದ್ರೆ ಗರುಡ ದೇವರ ಮುಖಾಂತರವಾಗಿ ಹೋಗುವಂತಹ ಮೋಕ್ಷಕ್ಕೆ ಹೋಗುವಂತದ್ದನ್ನ ಗರುಡ ಮಾರ್ಗ ಅಂತ ಕರೀತಾರೆ. ಶೇಷದೇವರ ಮುಖಾಂತರವಾಗಿ ಹೋಗುವಂತಹ ಮಾರ್ಗಕ್ಕೆ ಶೇಷ ಮಾರ್ಗ ಅಂತ ಕರೆಯೋದು. ಹೀಗಾಗಿ ಇಲ್ಲಿ ಶಂಕರಂ ಅಂತ ಹೇಳ್ತಾ ಇದ್ದಾರಲ್ಲ ಅಂತಂದ್ರೆ ಅದಕ್ಕೆ ಟಿಪ್ಪಣಿಕಾರ ಬರೀತಾರೆ, ಸಹ ಇಂದ್ರಃ ಶಂಕರಂ, ಶಂಕರಂ ಎಂಬುದಕ್ಕೆ ಗರುಡಂ ಅಂತ ಅರ್ಥ. ಇಂದ್ರದೇವರು ಯಾರನ್ನ ಸೇರ್ತಾರೆ ಅಂದ್ರೆ ಗರುಡ ದೇವರನ್ನ ಹೋಗಿ ಸೇರ್ತಾರೆ, ಅಂದ್ರೆ ಅವರನ್ನು ಹೊಂತಾರೆ. ಅದು ಹಿಂಗ್ಯಾಕೆ ಅರ್ಥ ಮಾಡ್ಬೇಕು ಅಂದ್ರೆ, ಶೇಷ ಗರುಡ ಮಾರ್ಗವು ದ್ವೌ ತತ್ರ, ಯದಾ ಎರಡು ಮಾರ್ಗಗಳು ಇವೆ, ಹೀಗಾಗಿ ಇದೇ ಎರಡು ಮಾರ್ಗ, ಶೇಷ ಮಾರ್ಗ, ಗರುಡ ಮಾರ್ಗ ಅಂತ ಹೇಳಿ. ಹೀಗಿದ್ದಾಗ ಶಂಕರ ಶಬ್ದವನ್ನ ಬಳಸ್ತಾರೆ. ಅಂದ್ರೆ ಆ ಶಂಕರ ಒಂದೇ ಕಕ್ಷದವರಾದ್ದರಿಂದ ಯಾವಾಗ ಇಂದ್ರದೇವರು ನೋಡಿ, ಯದಾ ಇಂದ್ರ ಪ್ರವೇಶ, ಎಲ್ಲ ದೇವತೆಗಳು ಮನುಷ್ಯರು ಈ ದೇವತೆಗಳನ್ನು ಸೇರಿದ್ದಾರೆ, ಎಲ್ಲ ದೇವತೆಗಳು ಇಂದ್ರದೇವರನ್ನ ಪ್ರವೇಶ ಮಾಡಿದ್ದಾರೆ. ಇಂದ್ರದೇವರನ್ನ ಯಾವಾಗ ಪ್ರವೇಶ ಮಾಡ್ತಾರಲ್ಲ, ಆ ಇಂದ್ರದೇವರು ಹೋಗುವಂತಹ ಮಾರ್ಗ ಯಾವುದು ಅಂದ್ರೆ ಗರುಡ ಮಾರ್ಗ. ಹೀಗಾಗಿ ಅವರು ಶಂಕರಂ ಅಂತಂದ್ರೆ ಗರುಡ ದೇವರನ್ನೇ ಸೇರಿದ್ದಾರೆ ಅಂತ ಅರ್ಥ. ಹೀಗಾಗಿ ಇಂದ್ರದೇವರ ಮುಖಾಂತರವಾಗಿ ಹೋಗ್ತಾ ಇದ್ದಾರೆ ದೇವತೆಗಳು ಮನುಷ್ಯರು ಅಂತಂದ್ರೆ ಅದು ಗರುಡ ಮಾರ್ಗದ ಮುಖಾಂತರವಾಗಿ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಹೌದಾ? ಗರುಡ ಅಂತ ರುದ್ರ ಶಬ್ದದಿಂದ ತೆಗೆದುಕೊಳ್ಳಬೇಕು. ಯದಾ ಕಾಮ ಪ್ರವೇಶ, ಯಾವಾಗ ಕಾಮನನ್ನ ಪ್ರವೇಶ ಮಾಡ್ತಾರೋ ಮನುಷ್ಯೋತ್ತಮರಾಗಲಿ ದೇವತೆಗಳಾಗಲಿ ಕಾಮನನ್ನ ಪ್ರವೇಶ ಮಾಡಿ ಹೋಗ್ತಾರೋ ಅವರು ಹೋಗುವಂತಹ ಮಾರ್ಗ ಅಂತಂದ್ರೆ ಅವಾಗ ಶಂಕರಂ ಅಂತಂದ್ರೆ ಶೇಷದೇವರು ಅಂತ ಅರ್ಥ. ಶೇಷದೇವರ ಶೇಷ ಮಾರ್ಗದ ಮುಖಾಂತರವಾಗಿ ಅವರು ಹೋಗ್ತಾರೆ. ಅಂದ್ರೆ ಮನುಷ್ಯೋತ್ತಮರು ದೇವತೆಗಳು ಇಂದ್ರನನ್ನ ಹೋಗಿ ಪ್ರವೇಶ ಮಾಡಿದರೆ ಗರುಡ ಮಾರ್ಗದ ಮುಖಾಂತರವಾಗಿ ಮೋಕ್ಷಕ್ಕೆ ಹೋಗ್ತಾರೆ. ಮನುಷ್ಯೋತ್ತಮರು ದೇವತೆಗಳು ಕಾಮದೇವರನ್ನ ಪ್ರವೇಶ ಮಾಡಿದರು ಅಂತಂದ್ರೆ ಆ ಕಾಮದೇವರು ಶೇಷದೇವರ ಮುಖಾಂತರವಾಗಿ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅರ್ಥ ಕೊಳ್ಳಬೇಕು. ಇಲ್ಲಿ ಶಂಕರಂ ಅಂತ ಶಬ್ದ ಆಡಿದ್ದರಿಂದ ಈ ವಿಷಯದೊಳಗೆ ಶ್ರೀಮದ್ ಆಚಾರ್ಯರ ಅನುವ್ಯಾಖ್ಯಾನವನ್ನೇ ಮತ್ತೆ ಟಿಪ್ಪಣಿಕಾರರು ಧಾರಣೆ ಮಾಡ್ತಾರೆ. ಇಂದ್ರ ಪ್ರವೇಶಸ್ತು ಯದೋಚ್ಯತೆತ್ರ, ಯಾವಾಗ ಇಂದ್ರ ಪ್ರವೇಶವನ್ನು ಹೇಳ್ತಾರೋ ತದಾ ಹ್ಯುಮೇತ್ಯೇವ ಸುಪರ್ಣ ಪತ್ನಿ, ಆಗ ಮುಂದೆ ಹೇಗೆ ಹೋಗ್ತಾರೆ ಅಂದ್ರೆ ಗರುಡ ಮಾರ್ಗದ ಮುಖಾಂತರವಾಗಿ ಅಂತ ಹೇಳಿದ್ದ ಮೇಲೆ. ಗರುಡ ಮಾರ್ಗ ಅಂದ್ರೇನು? ಗರುಡ ದೇವರನ್ನು ಪ್ರವೇಶ ಮಾಡೋಕ್ಕಿಂತ ಮೊದಲಿಗೆ ಗರುಡ ದೇವರ ಪತ್ನಿಯನ್ನ ಪ್ರವೇಶ ಮಾಡ್ತಾರೆ. ಗರುಡ ದೇವರ ಹೆಂಡತಿಯನ್ನ ಹೊಂದಿ ಅವರ ಮುಖಾಂತರವಾಗಿ ಗರುಡ ದೇವರನ್ನ ಹೊಂತಾರೆ ಅಂತ ಅರ್ಥ. ಕಾಮನನ್ನು ಹೊಂತಾರೆ ಅಂತಂದ್ರೆ ಕಾಮನ ಮುಖಾಂತರವಾಗಿ ಶೇಷದೇವರ ಪತ್ನಿಯನ್ನ ಪ್ರವೇಶ ಮಾಡಿ ಆ ಶೇಷದೇವರ ಪತ್ನಿ ಶೇಷದೇವರನ್ನ ಪ್ರವೇಶ ಮಾಡಿ ಶೇಷದೇವರ ಮುಂದೆ ಹೀಗೆ ಮುಂದೆ ಮಾರ್ಗದಿಂದ ಹೋಗ್ತಾರೆ ಅಂತ ಅರ್ಥ. ಆ ವಿಷಯದೊಳಗೆ ಪ್ರಮಾಣವನ್ನ ಕೊಟ್ಟಿದ್ದು.
ಸೂರ್ಯೋಗ್ನಿಯುಕ್ತೋ ಗುರುಮಾಪ್ಯತೇನ ಶಕ್ರಂ ಸಹೈತೇನ ಸುಪರ್ಣಪತ್ನೀಂ ತಯಾ ಸುಪರ್ಣಂ ಸಹತೇನ ವಾಣೀಂ ಬ್ರಹ್ಮಾಣಮೇತದ್ಗತ ಏವ ಯಾತಿ. ಸೂರ್ಯ ಅಗ್ನಿಯಿಂದ, ಸೂರ್ಯದೇವರು, ಇಲ್ಲಿ ದೇವತೆಗಳಲ್ಲಿ ಸೂರ್ಯ ಒಬ್ಬ ದೇವತೆ. ಆ ಸೂರ್ಯ ಮತ್ತು ಅಗ್ನಿ ಇವರು ಗುರುಮಾಪ್ಯ, ಗುರುಗಳಾದಂತ ಬೃಹಸ್ಪತ್ಯಾಚಾರ್ಯರನ್ನು ಹೊಂದಿ, ತೇನ ಶಕ್ರಂ, ಅವರು ಇಂದ್ರದೇವರನ್ನು ಹೊಂತಾರೆ. ಇಂದ್ರದೇವರು ಆ ಸುಪರ್ಣ ಪತ್ನಿ ಗರುಡ ದೇವರ ಹೆಂಡತಿಯನ್ನ ಪ್ರವೇಶ ಮಾಡ್ತಾರೆ. ಅವರೆಲ್ಲರನ್ನ ಸೇರಿಸಿಕೊಂಡು ಗರುಡ ಪತ್ನಿ ಗರುಡ ದೇವರನ್ನ ಪ್ರವೇಶ ಮಾಡ್ತಾರೆ ಅಂತ ಒಂದು ಪಕ್ಷ. ಈ ಕಡೆ ಶೇಷ ಮಾರ್ಗದ ಒಂದು ವಿಚಾರವನ್ನ ತಿಳಿಸಿಕೊಟ್ಟದ್ದು. ಕಾಮನ ಮುಖಾಂತರವಾಗಿ ಶೇಷದೇವರ ಹೆಂಡತಿಯನ್ನ ಪ್ರವೇಶ ಮಾಡಿ ಶೇಷದೇವರನ್ನ ಪ್ರವೇಶ ಮಾಡ್ತಾರೆ ಅಂತ ಇಷ್ಟು 2 ಮಾರ್ಗಗಳಾಯ್ತು. ಇದರ ಮುಂದೆ ಅವ್ರು ಯಾರ ಮುಖಾಂತರ ಹೋಗ್ತಾರೆ ಮೋಕ್ಷಕ್ಕೆ ಅಂತಂದ್ರೆ, ಮತ್ತೆ ಮೂಲ ನೋಡಿ, ದೇವಾ ಇಂದ್ರಂ ಸಶಂಕರಂ ಆದ ಮೇಲೆ ಸಹ ಬ್ರಹ್ಮಾಣಂ ಅಂತ ಇದೆ. ಸಹ ಅಂದ್ರೆ ಯಾರು? ಶೇಷದೇವರನ್ನು ತೆಗೆದುಕೊಳ್ಳುವುದು ಗರುಡ ದೇವರನ್ನು, ಇಬ್ಬರನ್ನು. ಇಂದ್ರದೇವರ ಮುಖಾಂತರವಾಗಿ ಹೋಗಿ ಗರುಡ ದೇವರನ್ನ ಸೇರಿದಾಗ ಆ ಗರುಡ ದೇವರು ಏನ್ ಮಾಡ್ತಾರೆ ಅಂದ್ರೆ ಬ್ರಹ್ಮಾಣಂ, ಬ್ರಹ್ಮದೇವರನ್ನ ಸೇರ್ತಾರೆ. ಕಾಮನ ಮುಖಾಂತರವಾಗಿ ಹೋದಾಗ, ಶೇಷದೇವರ ಮುಖಾಂತರವಾಗಿ ಹೋದಾಗ ಆ ಶೇಷದೇವರು ಕೂಡ ಬ್ರಹ್ಮದೇವರನ್ನ ಸೇರ್ತಾರೆ ಅಂತ ಅರ್ಥ. ಅದಕ್ಕೆ ಟಿಪ್ಪಣಿಕಾರರು ಬರೀತಾರೆ, ಅನುವ್ಯಾಖ್ಯಾನವನ್ನು ಕೊಟ್ಟು, ತಯಾ ಸುಪರ್ಣಂ ಸಹತೇನ ವಾಣೀಂ. ನೋಡಿ, ಗರುಡ ದೇವರನ್ನ ಸೇರಿದಾಗ ಆಗಲಿ ಶೇಷದೇವರನ್ನ ಸೇರಿದಾಗ ಆಗಲಿ ಅವರು ಇಬ್ಬರೂ ಕೂಡ ಬ್ರಹ್ಮದೇವರನ್ನ ಪ್ರವೇಶ ಮಾಡ್ತಾರೆ ಅಂತ ಹೇಳಿದ್ದು ಮೂಲದಲ್ಲಿ. ನೇರವಾಗಿ ಬ್ರಹ್ಮದೇವರನ್ನ ಅಂತ ಅರ್ಥ ಅಲ್ಲ, ಬ್ರಹ್ಮದೇವರ ಪತ್ನಿ ಸರಸ್ವತೀ ದೇವಿಯನ್ನ ಪ್ರವೇಶ ಮಾಡ್ತಾರೆ ಅಂತ ಅನುವ್ಯಾಖ್ಯಾನವನ್ನು ಹೇಳ್ತಾರೆ. ತಯಾ ಸುಪರ್ಣಂ ಸಹ ತೇನ ವಾಣೀಂ. ವಾಣಿ ಅಂದ್ರೆ ಸರಸ್ವತೀ ದೇವಿ, ಆ ಸರಸ್ವತಿಯನ್ನ ಪ್ರವೇಶ ಮಾಡೋದು. ಆ ಸರಸ್ವತೀ ದೇವಿಯರು ಬ್ರಹ್ಮಾಣಂ, ಬ್ರಹ್ಮದೇವರನ್ನ ಪ್ರವೇಶ ಮಾಡ್ತಾರೆ. ಮುಂದೆ ನೋಡಿ, ಮತ್ತೆ ಸಬ್ರಹ್ಮಾಣಂ ಕ್ರಮೇಣೈವ, ಹಿಂಗ್ ಕ್ರಮವಾಗಿ ಪ್ರವೇಶ ಮಾಡ್ತಾ, ತೇನ ಆ ಬ್ರಹ್ಮದೇವರಿಂದ ಅಖಿಲಾಹ ಎಲ್ಲರೂ, ಮನುಷ್ಯೋತ್ತಮರು, ದೇವತೆಗಳು, ಇಂದ್ರದೇವರ ಮುಖಾಂತರವಾಗಿ ಎಲ್ಲ ದೇವತೆಗಳು, ಮನುಷ್ಯರು, ಅದೇ ರೀತಿಯಾಗಿ ಕಾಮನ ಮುಖಾಂತರವಾಗಿ ಎಲ್ಲರೂ, ಶೇಷದೇವರು, ಗರುಡ ದೇವರು, ಆಮೇಲೆ ಸರಸ್ವತೀ ದೇವಿ ಎಲ್ಲರೂ ಸೇರಿ ಬ್ರಹ್ಮದೇವರ ಜೊತೆಗೆ ಅಖಿಲಾಹ ಅಂದ್ರೆ ಎಲ್ಲರೂ ಕೂಡ ಹರಿಂ ಯಾಂತಿ, ಕೊನೆಗೆ ಹೋದಂತನನ್ನ ಸೇರ್ತಾರೆ, ಭಗವಂತನ ಸ್ಥಾನ ಮೋಕ್ಷವನ್ನು ಹೊಂತಾರೆ. ಈ ರೀತಿಯಾಗಿ ಒಂದು ಕ್ರಮದಿಂದ, ಕ್ರಮೇಣ ಇದೇ ಕ್ರಮದಿಂದಲೇನೆ ಅಪರೋಕ್ಷ ಜ್ಞಾನಿಗಳು, ಮುಕ್ತರು ಈ ರೀತಿಯಾಗಿ ಮೋಕ್ಷವನ್ನ ಹೊಂತಾರೆ. ಶ್ರೀಮದಾಚಾರ್ಯರು ಈ ಶ್ಲೋಕ ತಿಳಿಸಿಕೊಡ್ತಾರೆ. ಮುಕ್ತಾಸ್ತಾನ್ ದೇವಾ ಇಂದ್ರಂ ಸಶಂಕರಂ ಸಬ್ರಹ್ಮಾಣಂ ಕ್ರಮೇಣೈವ ತೇನಯಾಂತ್ಯಖಿಲಾ ಹರಿಂ ಅಂತ ಇಷ್ಟು ಮುಕ್ತಿಯ ಪ್ರಕಾರವನ್ನ ತಿಳಿಸಿ, ಮುಂದೆ ಏವಂ ಗತಾನಾಂ ಮುಕ್ತಾನಾಂ ಅವಸ್ಥಾನ ಪ್ರಕಾರಂ ಆಹ. ಮುಂದೇನು? ಈ ಒಂದು ಕ್ರಮದಿಂದ ಮೋಕ್ಷಕ್ಕೆ ಹೋದ್ರು ಎಲ್ಲರೂ ಕೂಡ, ಮನುಷ್ಯೋತ್ತಮರು, ದೇವತೆಗಳು, ಇಂದ್ರದೇವರು, ಗರುಡ ದೇವರು ಹೆಂಡತಿ ಗರುಡ ದೇವರು, ಶೇಷದೇವರ ಹೆಂಡತಿ ಶೇಷದೇವರು, ಬ್ರಹ್ಮದೇವರು, ಸರಸ್ವತಿ ಎಲ್ಲರೂ ಸೇರಿ ಮೋಕ್ಷಕ್ಕೆ ಹೋದರು. ಮೋಕ್ಷಕ್ಕೆ ಹೋದ ಮೇಲೆ ಅಲ್ಲಿಯ ಅವಸ್ಥಾ ಹೇಗಿರ್ತದೆ, ಅಲ್ಲಿ ಹೇಗಿರ್ತಾರೆ ಅವರು? ಮುಕ್ತಾನಾಂ ಅವಸ್ಥಾ ಪ್ರಕಾರಂ, ಮುಕ್ತರ ಅವಸ್ಥೆ, ಇರುವಿಕೆಯ ಒಂದು ಪ್ರಕಾರ ಯಾವ ರೀತಿಯಾಗಿರ್ತಾರೆ ಮೋಕ್ಷಕ್ಕೆ ಹೋದ ಮೇಲೆ ಎಂಬುವಂತಹ ಪ್ರಕಾರವನ್ನ ಮುಂದಿನ ಶ್ಲೋಕದಿಂದ ತಿಳಿಸಿಕೊಡ್ತಾರೆ. 131ನೆಯ ಶ್ಲೋಕ. ಒಂದ್ ಪ್ರಶ್ನೆ ಕೇಳ್ಬೋದಾ ಆಚಾರ್ಯ? ಏನ್ ಹೇಳಿ? ಇದು ಗರುಡ ಮಾರ್ಗ ಶೇಷ ಮಾರ್ಗ ಅಂತ ನೀವು ಹೇಳಿದ್ರಿ, 2 ಮಾರ್ಗ ಅಂತ ಹೇಳಿದ್ರಿ. ಎಲ್ಲಾರು ಒಟ್ಟಿಗೆ ಮೋಕ್ಷಕ್ಕೆ ಹೋದ್ರೆ ಈ 2ಕ್ಕೂ ವ್ಯತ್ಯಾಸ ಏನು? ಮತ್ತೆ ಗರುಡ ಮಾರ್ಗ ಮತ್ತೆ ಶೇಷ ಮಾರ್ಗ 2ಇಂದನೂ ನೀವು ಮೋಕ್ಷಕ್ಕೆ ಹೋಗ್ತೀರಿ ಅಂತ ಹೇಳುತ್ತೆ. ಸೊ ವ್ಯತ್ಯಾಸ ಏನು? ಮತ್ತೆ ಸಾಧನಗಳು ಇರ್ತಾವ, ಅವ್ರು ಮಾಡೋ ಸಾಧನೆಗಳು. ಕೆಲವೊಂದ್ ಜನ ನೋಡಿ, ಮೋಕ್ಷವನ್ನು ಹೊಂದಬೇಕಾದ್ರೆ ಭಕ್ತಿ ಮಾರ್ಗ ಇದೆ, ಭಕ್ತಿಯನ್ನ ಮಾಡಿಕೊಂಡು ಮೋಕ್ಷ ಅಂತಾರೆ ಎಷ್ಟೋ ಮಂದಿ.
ಜ್ಞಾನ ಪಡೆದುಕೊಂಡು ಮೋಕ್ಷವನ್ನು ಹೊಂದುವುದು. ಅದು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಎರಡರಿಂದ ಮೋಕ್ಷ ಆಗ್ತದೆ. ಜ್ಞಾನದಿಂದ ಭಕ್ತಿಯಿಂದ ಮೋಕ್ಷ ಆಗ್ತದೆ. ಜ್ಞಾನದಿಂದ ಅತಿರೇಕ ಭಕ್ತಿ ಹುಡ್ತದೆ, ಮೋಕ್ಷ ಆಗ್ತದೆ. ಇನ್ನು ಕೆಲವೊಂದು ಜನ ಧ್ಯಾನದಿಂದ ಯೋಗವನ್ನ ಮಾಡ್ತಾರೆ, ಯೋಗವನ್ನ ಮಾಡಿ ಮೋಕ್ಷವನ್ನು ಹೊಂದ್ತಾರೆ. ಹೌದಾ? ಅದಕ್ಕೆ ಹೇಳಿದ್ದು, ಭಕ್ತಿಯನ್ನ ಮಾಡಿ ಮೋಕ್ಷವನ್ನು ಹೊಂದುವುದಕ್ಕೂ ಯೋಗವನ್ನ ಮಾಡಿ ಮೋಕ್ಷವನ್ನು ಹೊಂದುವುದಕ್ಕೂ ವ್ಯತ್ಯಾಸ ಇದೆ. ಸ್ವಲ್ಪ ಆನಂದದಲ್ಲಿ ಹೆಚ್ಚು ಕಮ್ಮಿ, ದುಃಖ ಏನೇ ಆಗೋದಿಲ್ಲ. ಮೋಕ್ಷಕ್ಕೆ ಹೋದ ಮೇಲೆ ದುಃಖ ಅಂತೂ ಸರ್ವಥಾ ಇಲ್ಲ. ಅವರಿಗೆ ಆಗುವಂತ ಆನಂದದೊಳಗೆ ಸ್ವಲ್ಪ ತಾರತಮ್ಯ ಆಗ್ತದೆ ಈ ಒಂದು ಭಕ್ತಿ ಮಾರ್ಗದಿಂದ ಯೋಗ ಮಾರ್ಗದಿಂದ ಹೋದಾಗ. ಭಕ್ತಿ ಮಾರ್ಗದಲ್ಲಿ ಬಹಳ ಹೊತ್ತು ಸಮಯ ಬೇಕು ಮೋಕ್ಷಕ್ಕೆ ಹೋಗಲಿಕ್ಕೆ. ಅಲ್ಲಿ ಬಹಳ ಸಮಯ ತೆಗೆದುಕೊಳ್ಳುತ್ತದೆ, ಇಲ್ಲಿದ್ದಾಗ ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಮೋಕ್ಷಕ್ಕೆ ಹೋದ ಮೇಲೆ ಅದರಿಂದ ಆನಂದ ಬಹಳ ಆಗ್ತದೆ ಅವರಿಗೆ. ಈ ಯೋಗ ಮಾರ್ಗ, ಏನು ತಪಸ್ಸು ಯೋಗಗಳನ್ನು ಮಾಡ್ತಾರೋ ಅದರಿಂದ ಬೇಗನೆ ಮೋಕ್ಷ ಆಗ್ತದೆ. ಆದರೆ ಮೋಕ್ಷ ಬೇಗನೆ ಆದರೂ ಕೂಡ ಅಲ್ಲಿ ಅವರಿಗೆ ಸಿಗುವಂತ ಆನಂದದಲ್ಲಿ ಸ್ವಲ್ಪ ಕಡಿಮೆ ಆನಂದ ಆಗ್ತದೆ ಅಂತ ಸ್ವಾಮಿಗಳು ಅನೇಕ ವಿಷಯಗಳಲ್ಲಿ ಹೇಳಿದ್ದನ್ನ ತಿಳಿಸ್ತಾ ಇದ್ದದ್ದು. ಹೀಗಾಗಿ ಆ ತಾರತಮ್ಯ ಬೇರೆ ಬೇರೆ ಇದೆ, ಸಾಧನಗಳು ಬೇರೆ ಬೇರೆ ಇವೆ. ಸಾಧನಗಳು ಬೇರೆ ಬೇರೆ ಇದ್ದುದಕ್ಕೆ ಶೇಷ ಮಾರ್ಗ, ಗರುಡ ಮಾರ್ಗ ಅಂತ ಬೇರೆ ಬೇರೆ ಮಾರ್ಗಗಳಿಂದ ಹೋಗ್ತಾರೆ ಅವರು. ಆಯ್ತು, ಧನ್ಯವಾದ ಆಚಾರ್ಯ, ಅರ್ಥ ಆಯ್ತು. ಆಚಾರ್ಯ, ಇಲ್ಲಿ ವಾಯುದೇವರು ಏನು ಹೇಳಿದ್ವಲ್ಲ, ಅಲ್ಲಿ ಏನ್ ಹೇಳಿ? ವಾಯುದೇವ್ರ ಬಗ್ಗೆ ಏನು ಹೇಳಿಲ್ಲ ಅಲ್ಲಿ? ವಾಯುದೇವ ಬ್ರಹ್ಮದೇವರಾಗೋದಲ್ವಾ? ಭಾರತೀ ದೇವ ಸರಸ್ವತಿ ಆಗೋದು. ಹೀಗಾಗಿ ಅದನ್ನ ಅವ್ರನ್ನ ಹೇಳಿಲ್ಲ. ಮುಂದೆ ಏವಂ ಗತಾನಾಂ ಮುಕ್ತೌ ಅವಸ್ಥಾನ ಪ್ರಕಾರಂ ಆಹ. ಮುಕ್ತಿಗೆ ಹೋದ ಮೇಲೆ ಇರುವಂತಹ ಅವಸ್ಥೆ ಹೇಗೆ ಹೇಳ್ತಾ ಇದ್ದಾರೆ. 131ನೇ ಶ್ಲೋಕ. ಉತ್ತರೋತ್ತರವಶ್ಯಾಶ್ಚ ಮುಕ್ತಾ ರುದ್ರಪುರಸ್ಸರಾಃ ನಿರ್ದೋಷಾ ನಿತ್ಯ ಸುಖಿನಃ ಪುನರಾವೃತ್ತಿವರ್ಜಿತಾಃ ಸ್ವೇಚ್ಛಯೈವ ರಮಂತೇತ್ರ ನಾನಿಷ್ಟಂ ತೇಷು ಕಿಂಚನ ಉತ್ತರೋತ್ತರವಶ್ಯಾಶ್ಚ ಮುಕ್ತಾ ರುದ್ರಪುರಸ್ಸರಾಃ ನಿರ್ದೋಷಾ ನಿತ್ಯ ಸುಖಿನಃ ಪುನರಾವೃತ್ತಿವರ್ಜಿತಾಃ ಸ್ವೇಚ್ಛಯೈವ ರಮಂತೇತ್ರ ನಾನಿಷ್ಟಂ ತೇಷು ಕಿಂಚನ ಎಂಬುದಾಗಿ 131ನೇ ಶ್ಲೋಕ. ಪದವಿಭಾಗ. ಒಂದು ನಿಮಿಷ ಆಚಾರ್ಯ, ಕಿಂಚನೆ ಅಂತ ಇದೆ. ಕಿಂಚನ ಹೇಳಬೇಕು, ಕಿಂಚನೆ ಹೇಳಬೇಕು? ಕಿಂಚನ. ನೀ ತಪ್ಪು. ಕಿಂಚನ ನೀ ತಪ್ಪು. ಚಿಕ್ನ ನಾ ಕಿಳಿಯಿಲ್ಲ. ಹೌದೌದು. ಆಯ್ತು ಆಚಾರ್ಯ. ಪದಚ್ಛೇದ. ಉತ್ತರೋತ್ತರವಶ್ಯಾಃ ಚ ಮುಕ್ತಾಃ ರುದ್ರಪುರಸ್ಸರಾಃ ನಿರ್ದೋಷಾಃ ನಿತ್ಯಸುಖಿನಃ ಪುನರಾವೃತ್ತಿವರ್ಜಿತಾಃ. ಒಂದೇ ಶಬ್ದ ಇದು. ಸ್ವೇಚ್ಛಯಾ ಏವ ರಮಂತೆ ಅತ್ರ ನ ಅನಿಷ್ಟಂ ತೇಷು ಕಿಂಚನ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದ್ದದ್ದು ಈ ಶ್ಲೋಕದಲ್ಲಿ? ಮೋಕ್ಷಕ್ಕೆ ಹೋದ ಮೇಲೆ ಅವರು ಯಾವ ರೀತಿಯಾಗಿ ಇರ್ತಾರೆ, ಮೋಕ್ಷದಲ್ಲಿ ಅವರು ಹೇಗೆ ಇರ್ತಾರೆ, ಅವರ ಅವಸ್ಥೆ ಹೇಗಿರ್ತದೆ ಎಂಬುದನ್ನ ಇಲ್ಲಿ ತಿಳಿಸಿಕೊಳ್ಳಿದ್ದಾರೆ ಶ್ರೀಮದಾಚಾರ್ಯ. ಉತ್ತರೋತ್ತರ ವಶ್ಯಾಶ್ಚ ರುದ್ರಪುರ ಶೇಷಾದ್ಯಾದ
ಮುಕ್ತಾಹ ಉತ್ತರೋತ್ತರವಶ್ಯಾಹ ಶೇಷಾದ್ಯಾಹ. ಶೇಷದೇವರೇ ಅಂದ್ರೆ ಶೇಷದೇವರು ಗರುಡದೇವರು ತನ್ನ ಮುಖಾಂತರವಾಗಿ ಹೋದ್ದು. ಹೀಗಾಗಿ ಶೇಷಾದ್ಯಾಹ ಮುಕ್ತಾಹ ಅಂದ್ರೆ ಶೇಷದೇವರೇ ಮೊದಲಾದಂಥವ್ರು, ಗರುಡದೇವರೇ ಮೊದಲಾದಂತಹ ಮುಕ್ತರು ಅಂತ ಅರ್ಥ. ಈ ಎಲ್ಲ ಮುಕ್ತರು ಕೂಡ ಉತ್ತರೋತ್ತರವಶ್ಯಾಹ, ತಮಗಿಂತ ಉತ್ತರರು ಅಧಿಕರು ಅಂತ ಯಾರಿದ್ದಾರೋ ಅವರ ವಶರಾಗಿ ಇರ್ತಾರೆ. ಅಲ್ಲಿ ಉದಾಹರಣೆಗೆ ಶೇಷದೇವರು ಮೋಕ್ಷಕ್ಕೆ ಹೋಗಿದ್ದಾರೆ ಅಂತಂದ್ರೆ ಇವರಿಗಿಂತ ಉತ್ತಮರಾದವರು ಸರಸ್ವತಿ ದೇವಿ, ಬ್ರಹ್ಮದೇವರಿದ್ದಾರೆ. ದೇವರಂತೂ ಸರಿಯೇ ಸರಿ, ಲಕ್ಷ್ಮೀದೇವಿ ದೇವರಂತೂ. ಇವರು ತೆಗೆದುಕೊಂಡ್ರೆ ಇವರ ವಶರಾಗಿ ಇರೋದು ಶೇಷದೇವರು. ಮೋಕ್ಷಕ್ಕೆ ಹೋದ ಮೇಲೆ ನಾವು ಮೋಕ್ಷಕ್ಕೆ ಹೋಗಿವಿ, ನೀವು ಮೋಕ್ಷಕ್ಕೆ ಬಂದಿರಿ, ನಾವಿಬ್ರು ಒಂದೇ ಅಂತ ಆ ರೀತಿಯ ಅನ್ನೋ ಹಾಗಿಲ್ಲ. ಅವರ ವಶರಾಗಿ ಇರ್ಬೇಕಲ್ಲಿ, ವಶರಾಗಿ ಇರ್ತಾರೆ. ಅದರಿಂದ ದುಃಖ ಏನಿಲ್ಲ, ವಶರಾಗಿ ಇರ್ತಾರಷ್ಟೇ. ಇದೇ ರೀತಿ ಎಲ್ಲರೂ ಕೂಡ ಅಷ್ಟೇ, ಮನುಷ್ಯೋತ್ತಮರವರೆಗೆ ಅದರಿಂದ ಆನಂದವನ್ನು ಪಡ್ಕೋತಾ ಇರ್ತಾರೆ. ಅವ್ರಿಗೆ ದುಃಖದಿಂದ ಇರೋದಿಲ್ಲ. ನನಗೆ ದೊಡ್ಡವ್ರು, ನಿಮ್ ಜೊತೆ ನಾನು ನಿಮ್ಗೆ ಅಧೀನ, ನಿಮ್ ತೊಳಗೆ ಹೆಂಗಿರ್ಬೇಕು ಅಂತ ಹಂಗೆ ಯಾವ ಇದು ಇರಂಗಿಲ್ಲ. ಒಂದೇ ರೀತಿಯಿಂದ ಸಂತೋಷದಿಂದಲೇನೆ ಆನಂದದಿಂದಲೇ ಇರ್ತಾರೆ ಅಲ್ಲಿ. ಶ್ರೇಷ್ಠಾದೀನಾಹ ಉತ್ತರೋತ್ತರವಶ್ಯಾಹ ಅಂದ್ರೆ ಶ್ರೇಷ್ಠರು ತಮಗಿಂತ ಶ್ರೇಷ್ಠರಿಗೆ ಅಧೀನರಾಗಿ ಇರ್ತಾರೆ. ಹೀಗೆ ಯಾರ್ಯಾರು ತಮಗಿಂತ ಉತ್ತಮರಿದ್ದಾರೆ ಯಾರಿಗೆ ಅವರ ಅಧೀನರಾಗಿ ಮೋಕ್ಷದಲ್ಲಿ ಇರೋದು. ಉತ್ತರೋತ್ತರವಶ್ಯಾಹ ಯಾರು ರುದ್ರ ಪುರಸ್ಸರಾಹ ಮುಕ್ತಾಹ. ರುದ್ರ ಪುರಸ್ಸರ ಎಂಬುದು ಶೇಷಾದ್ಯಾಹ. ಎಲ್ಲರೂ ಕೂಡ ಮುಕ್ತರಾದಂಥವರು ತಮಗಿಂತ ಉತ್ತಮರ ಅಧೀನರಾಗಿ ಇರ್ತಾರೆ. ಇದು ಒಂದು ಮೋಕ್ಷದಲ್ಲಿ ಇರುವಂತಹ ಕ್ರಮ, ಅವಸ್ಥೆ. ಮತ್ತೆ ಹೇಗಿರ್ತಾರೆ ಅಂದ್ರೆ ನಿರ್ದೋಷಾಹ. ಯಾವ ಅಲ್ಲಿ ಹೋದಂತ ಒಬ್ಬ ವ್ಯಕ್ತಿಯು ಕೂಡ, ಒಬ್ಬ ಜೀವನವು ಕೂಡ ದೋಷ ಉಳ್ಳವನಾಗಿರೋದಿಲ್ಲ. ನಿರ್ದೋಷಾಹ, ದೋಷರಹಿತನಾಗಿ ಇರ್ತಾನೆ. ನಿತ್ಯ ಸುಖಿನಃ, ನಿತ್ಯದಲ್ಲಿಯೂ ಸುಖ. ಆ ಮೋಕ್ಷಕ್ಕೆ ಹೋದಂತಹ ವ್ಯಕ್ತಿಗಳಿಗೆ ಅವರ ಅವಸ್ಥೆ ಹೇಗಂದ್ರೆ ನಿತ್ಯದಲ್ಲಿ ಒಂದು ಕ್ಷಣ ಬಿಡದೇನೆ ನಿತ್ಯದಲ್ಲಿಯೂ ಕೂಡ ಸುಖವನ್ನ ಅನುಭವಿಸ್ತಾನೆ ಇರ್ತಾರೆ. ದುಃಖ ಎಂಬುದೇ ಇಲ್ಲ. ಪುನರಾವೃತ್ತಿ ವರ್ಜಿತಾಹ, ಮತ್ತೆ ಅವರಿಗೆ ಮೋಕ್ಷಕ್ಕೆ ಹೋದರು ಅಂದ್ರೆ ಮತ್ತೆ ಅವರು ಭೂಮಿಗೆ ಬರುವುದಿಲ್ಲ. ಮತ್ತೆ ಭೂಮಿಯಲ್ಲಿ ಹುಟ್ಟುವಂತಹ ಪ್ರಸಂಗವೇ ಇಲ್ಲ ಅವರಿಗೆ, ಪುನರಾವೃತ್ತಿನೇ ಇಲ್ಲ. ಪುನರಾವೃತ್ತಿ ವರ್ಜಿತಾಹ. ಪುನರಾವೃತ್ತಿ ಅಂದ್ರೆ ಮತ್ತೆ ಸ್ವರ್ಗ, ನರಕ, ಭೂಮಿ ಇವುಗಳಲ್ಲಿ ಆವೃತ್ತಿಯನ್ನ ಹೊಂದುವಂತಹದ್ದು ಬಗೆ ಅವರಿಗೆ ಇಲ್ಲವೇ ಇಲ್ಲ ಮೋಕ್ಷಕ್ಕೆ ಹೋದವರಿಗೆ. ಪುನರಾವೃತ್ತಿ ವರ್ಜಿತಾಹ. ಮತ್ತೇನು ಅಂತಂದ್ರೆ ಸ್ವೇಚ್ಛಯೈವ ರಮಂತೆ ಅತ್ರ. ಅತ್ರ ಮೋಕ್ಷದಲ್ಲಿ, ಅತ್ರ ಅಂದ್ರೆ ಮುಕ್ತಿಯಲ್ಲಿ, ಮೋಕ್ಷದಲ್ಲಿ ಅಂತ ಅರ್ಥ. ಆ ಮೋಕ್ಷದೊಳಗೆ ಹೆಂಗಿರ್ತಾರೆ ಮತ್ತೆ ಅಂದ್ರೆ ಸ್ವೇಚ್ಛೆಯ ಏವ ರಮಂತೆ, ಭಗವಂತನ ಅಧೀನರಾಗಿ ಇರ್ತಾರೆ. ಭಗವಂತ ಇದ್ದು ತಮಗೆ ಇಚ್ಛೆ ಬಂದಂತೆ ಅಲ್ಲಿ ತಾವು ರಮಂತೆ, ರಮಣ ಮಾಡ್ತಾರೆ, ಆನಂದವನ್ನು ಪಡ್ತಾರೆ, ಅನೇಕ ಕ್ರೀಡೆಗಳನ್ನ ಆಡ್ತಾರೆ. ಭಗವಂತನ ಅಧೀನರಾಗಿ ಇದ್ದು ಭಗವಂತನಿಗೆ ವಿರುದ್ಧವಾಗದೇನೆ ಅಂತಹ ಇಚ್ಛೆಗಳನ್ನ ಪಡ್ತಾ, ಆ ಎಲ್ಲ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಳ್ತಾ ಸುಖವಾಗಿ ಕಾಲವನ್ನು ಕಳೀತಾರೆ. ಸ್ವೇಚ್ಛೆಯೈವ ರಮಂತೆ. ಮತ್ತೆ ಹೇಗಿರ್ತಾರೆ ಅಂದ್ರೆ ನಾನಿಷ್ಟಂ ತೇಷು ಕಿಂಚನ, ತೇಷು ಮುಕ್ತೇಷು ಅನಿಷ್ಟಂ ದುಃಖಂ ನ ವಿದ್ಯತೆ. ಮೋಕ್ಷದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅನಿಷ್ಟ ಅಂದ್ರೆ ದುಃಖ ಅಂತ ಅರ್ಥ. ಅನಿಷ್ಟಂ ನಾನಿಷ್ಟಂ ತೇಷು ಕಿಂಚನ, ಕಿಂಚನ ಅಂದ್ರೆ ಸ್ವಲ್ಪವೂ ಅಂತ ಅರ್ಥ. ಸ್ವಲ್ಪವೂ ಅನಿಷ್ಟ ದುಃಖ, ಸ್ವಲ್ಪ ಅಂದ್ರೆ ಸ್ವಲ್ಪವೂ ದುಃಖ ಇರೋದಿಲ್ಲ ಅಲ್ಲಿ ಮೋಕ್ಷಕ್ಕೆ ಹೋದಂತಹ ವ್ಯಕ್ತಿಗಳಿಗೆ. ನಾನಿಷ್ಟಂ ತೇಷು ವಿದ್ಯೆ ಕಿಂಚನ, ಆ ಮುಕ್ತರಿಗೆ ಸ್ವಲ್ಪ ಕೂಡ ಇರೋದಿಲ್ಲ, ಪೂರ್ಣವಾದಂತಹ ಸುಖ ಅವರಿಗೆ ನಿತ್ಯದಲ್ಲಿ ಸುಖ ಆಗ್ತಾ ಇರ್ತದೆ. ಈ ರೀತಿಯಾಗಿ ಮೋಕ್ಷವನ್ನ ಹೊಂದಿದಂತಹ ವ್ಯಕ್ತಿಗಳು ಆ ಮೋಕ್ಷದಲ್ಲಿ ಈ ರೀತಿಯಾದಂತಹ ಅವಸ್ಥೆಯನ್ನ ಪಡೆದುಕೊಂಡು ತಾವು ಇರ್ತಾರೆ. ಭಗವಂತನ ಚಿಂತನೆಯನ್ನು ಮಾಡ್ತಾ, ಭಗವಂತನ ಸೇವೆಯನ್ನ ಮಾಡ್ತಾ, ಭಗವಂತನ ಆರಾಧನೆಯನ್ನು ಮಾಡ್ತಾ ಸುಖವನ್ನ ಪಡುತ್ತಾ ಅಲ್ಲಿ ಇರ್ತಾರೆ ಎಂಬುದನ್ನ ಈ ಮೋಕ್ಷ ಯೋಗ್ಯ ಜೀವರ, ಆ ಮುಕ್ತರ ಒಂದು ದೇವತೆಗಳ ಒಂದು ಮನುಷ್ಯೋತ್ತಮರ ಒಂದು ವಿಚಾರವನ್ನ ಇಲ್ಲಿಗೆ ತಿಳಿಸಿ, ಮುಂದಿನ ಶ್ಲೋಕದಲ್ಲಿ ಇದೇ ರೀತಿಯಾಗಿ ಈ ಒಂದು ಕೆಲವು ಶ್ಲೋಕಗಳಿಂದ ಏನು ವಿಚಾರಗಳನ್ನ
ಮೋಕ್ಷ ಆಗುವಂತಹ ಬಗೆ, ಮೋಕ್ಷದ ಹೋಗುವಂತಹ ಕ್ರಮ, ಮೋಕ್ಷದಲ್ಲಿರುವಂತಹ ಕ್ರಮ, ಏನೋ ಒಂದು ವಿಚಾರವನ್ನು ತಿಳಿಸಿದ್ದಾರೋ ಇದೇ ರೀತಿಯಾಗಿ ಅಸುರರ ಒಂದು ಕ್ರಮವನ್ನು ಕೂಡ, ದೈತ್ಯರ ಅಸುರರ ಒಂದು ಕ್ರಮವನ್ನು ಕೂಡ ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾರೆ. ಇದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.